ಆಗುತ್ತೆ ಅಷ್ಟೇ. ಇಲ್ಲಿ ಹೋಗು ಅಂತಾರೆ, ಅವ್ರು ನೋಡು ಅಂತಾರೆ, ಇವ್ರು ನೋಡು ಅಂತಾರೆ. ಯಾರು ನೋಡಿದ್ರು ಸಿಲಿಂಡರ್ ಅಡ್ಡ ಬರ್ತಾರೆ, ನೀವು ಮುಂದಕ್ಕೆ ಹೋಗಿ ಅಂತಾರೆ. ಕೈಯಲ್ಲದೆ ಹೋಗ್ಬೇಕಷ್ಟೇ ನಾವು ಅಷ್ಟೇ. ವಯಸ್ಸಾದವ್ರಿಂದ ಇಷ್ಟು ಅರ್ಧ ಗಂಟೆ ಆಯಿತು, ಅಲ್ಲಿ ಹೋದ್ವಿ, ಒಳಗಡೆ ಅದು ಯಾರು ನೋಡೋದು ಅವ್ರಿಲ್ಲ, ಇಲ್ಲೇ ಸುಮ್ಮನೆ ನಿಂತಿದೆ. ಅದು ಇಲ್ಲ, ಗ್ಯಾಸ್ ಬುಕ್ ಆಗಿದೆ, ಕೊಡ್ತಾ ಇಲ್ಲ. ಏನು ಹೇಳೋಕ್ಕಿಲ್ಲ, ಪರಿಸ್ಥಿತಿಗೆ ತಕ್ಕಂತೆ ಮಾಡಲಿ ಅಂತ ಜನಗಳಿಗೆ ಇದು ಮಾಡಬಾರ್ದು ಅಷ್ಟು. ಪರಿಸ್ಥಿತಿಗೆ ತಕ್ಕಂತೆ ಕೊಡಲಿ ಅಷ್ಟೇ. ಬಂದವ್ರಿಗೆ ಅಲ್ಲಿ ನಾವು ಮನೆಯಿಂದ ಯಾಕೆ ಬರ್ತೀವಿ ಇಲ್ಲಿಗೆ? ಮನೆಗೆ ತರ್ತಾ ಇತ್ತು, ಅಲ್ಲಿ ಬಂದಿಲ್ಲ ಅಂತ ಹೇಳಿ ಬಂದಿದ್ವಿ. ಇಲ್ಲಾದವ್ರು ಕೋಆಪ್ರೇಟ್ ಮಾಡಬೇಕಲ್ವಾ? ಮಾಡ್ತಾ ಇಲ್ಲ. ನೋಡಿ, ದಯವಿಟ್ಟು ನೀವು ನೋಡಿ, ದಯವಿಟ್ಟು ನೀವೇ ಅದನ್ನು ಮೇಂಟೈನ್ ಮಾಡಬೇಕಷ್ಟೇ. 5 ದಿವಸ ಆಗಿದೆ. 5 ದಿವಸಕ್ಕೆ ಅರ್ಧ ಟನ್ ಕೊಟ್ಟವ್ರೆ. 6 ಜನ ಹುಡುಗರು ಸಂಬಳ, ಊಟ, ಬಾಡಿಗೆ, ಎಲೆಕ್ಟ್ರಿಕ್ ಬಿಲ್ಲು ಅದೆಲ್ಲ ಹೋದ್ರೂ ಯಜಮಾನ ಮಿಕ್ಕೋದು ಒಂದು 500 ರೂಪಾಯಿ 1000 ರೂಪಾಯಿ ಮಿಕ್ಬೋದು. ಲೋಡ್ ಬರ್ತಾ ಇಲ್ಲ, ಸುಮ್ಮನೆ ತಿನ್ಕೊಂಡು ಕುಂತಿದ್ದೀವಿ. ಆ ಹೋಟ್ಲುಗಳು ಬಂದ್ ಮಾಡವ್ರೆ. ಮನೆಯಿಂದ ತಂದು ತಿನ್ನೋಕ್ಕಾಗಲ್ಲ, ನಾವು ಹಳ್ಳಿಯಿಂದ ಬಂದಿರೋದು. ಹೋದರೆ ಬಸ್ ಚಾರ್ಜ್ ಕೊಡೋಲ್ಲ, ಆಮೇಲೆ ಕೆಲಸ ಸಿಕ್ಕಲ್ಲ. ಇದು ಗೌರ್ಮೆಂಟ್ನವ್ರು ಮಾಡಬೇಕು. ಓನರ್ ಮಾಡೋನೆ ಇಕ್ಕೊಂಡು ಗ್ಯಾಸ್ ಹಾಕಲ್ಲ ಅಂತಾರೆ. ಹಾಕಿಲ್ಲ ಅಂದರೆ ಆಟೋದವ್ರು ನಿಮ್ಮ ಅಮ್ಮನ ಯಾಕೆ ಹಾಕಿಲ್ಲ, ನಾವು ರಾತ್ರಿ ಹೊತ್ತು ಮಲ್ಗೋಕ್ಕೂ ಬಿಡೋಲ್ಲ. ಅವ್ರು ತಾವು ಬಯಸ್ಕೋಬೇಕು, ಇಲ್ಲಿ ಇವ್ರು ತಾವು ಬಯಸ್ಕೋಬೇಕು. ಈಗ ಏನು ಮಾಡೋಣ? ಅಲ್ಲಿ ಸಿದ್ದರಾಮಯ್ಯವ್ರು ಕೊಡ್ತಾರೆ ನಮಗೆ ಕಾಸು ಊರಿಗೆ ಹೋಗೋಕ್ಕೆ. ಓನರ್ ಕೊಡ್ತಾರೆ, ಲಾಸ್ ಮಾಡ್ಕೊಂಡು ಓನರ್ ಕೊಡ್ತಾನ? ಯಾರೂ ಕೊಡೋಲ್ಲ. ಪರಿಸ್ಥಿತಿ ಹಿಂಗೈತೆ. ಅರ್ಧ ಟನ್ ಕೊಡ್ತಾನೆ, ಅರ್ಧ ಟನ್ಗೆ 1000 ಲೀಟ್ರ್ ಬರ್ತದೆ. 1000 ಲೀಟ್ರ್ ಎಷ್ಟೊತ್ತು ಬರ್ತದೆ? ಅವ್ರು ಹೇಳಿದ ರೇಟಿಗೆ ಮಾಡಬೇಕು. ಅವರು ಬೇರೆ ಕಡೆಯಿಂದ ಎಲ್ಲೋ ಭಿಕ್ಷೆ ಬೇಡಿ ತತ್ತಾರೆ. ಅವರು ಸ್ಟಾಕ್ ಇಕ್ಕೊಂಡಿರೋದು ಎಲ್ಲೋ ಹಾರ್ಬರಲ್ಲಿ ಸ್ಟಾಕ್ ಇಕ್ಕೊಂಡಿರೋರು ಅವ್ರು ಮಾಮೂಲಿ ರೇಟು ಕೊಡೋಲ್ಲ. ಅವರು 1.5 ಲಕ್ಷ ಇದ್ದರೆ 3 ಲಕ್ಷ ಹೇಳ್ತಾರೆ. ಅದು ತಂದು 1 ಟನ್ ಕೊಡ್ತಾರೆ. 1 ಟನ್ನಲ್ಲಿ ಆ ಲಾರಿ ಡ್ರೈವರ್ಗಳು ಹೋಗಲ್ಲ ಅಂತಾರೆ. 1 ಟನ್ನು ಅಲ್ಲಿಂದ 10 ಬಂಕು ಕೊಡ್ತಾರೆ. 10 ಬಂಕಿಗೆ ಹೋಗೋಷ್ಟೊತ್ತಿಗೆ ಅವ್ನು ಡ್ರೈವರ್ ಸತ್ತೋಗ್ಬಿಡ್ತಾನೆ. 1 ಬಂಕಿಗೆ 1 ಟನ್ ಇಳಿಸಿ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಅಲ್ಲಿ ಹೋಗಿ ತಿರುಗಿ ವಾಪಸ್ ಬಂದು ಪೇಮೆಂಟ್ ಹಾಕ್ಸಿ ಏನಿಲ್ಲ ಸ್ವಾಮಿ, ಬೀಗ ಹಾಕೋದು ಮಲಿಕೊಳ್ಳೋದು ಅಷ್ಟೇ. ಕಷ್ಟ ಏನು ನಮಗೆ ಕಷ್ಟ, ಆಟೋದವ್ರಿಗೆಲ್ಲ ನಮಗೆ ಕಷ್ಟ ಆಗೈತೆ. ನಮಗೆ ಕಾಸಿರಲ್ಲ, ಗತಿ ಕೊಡೋ ಸಂಬಳ ಇಲ್ಲ, ಖರ್ಚು ಮಾಡ್ಕೊಂಡು ಆರಾಮಾಗಿ ಮಲಿಕೋಬೇಕು. ಅದು ಇಲ್ವಲ್ಲ. 1 ವಾರ ಆಯಿತು, 15 ದಿವಸ ಆಗೋಯ್ತು ಕರೆಕ್ಟಾಗಿ ಬಿಸ್ನೆಸ್ ನಡೆದು. ಸುಮ್ಮನೆ ಗೇಟ್ ಹಾಕಿದ್ದು, ರಾತ್ರಿ ಬಂತು, ರಾತ್ರಿಯಿಂದ ಹಾಕಿದ್ವಿ, ನಾನು ಮಧ್ಯಾಹ್ನದವರೆಗೆ ಬರ್ಬೋದು ಅಷ್ಟೇ. ಗೇಟ್ ಹೇಳಿ ಮಲಿಕೋ. ನಾಳಿಕೆ ಬರ್ತದೋ ನಾಡಿದ್ದು ಬರ್ತದೋ ಗ್ಯಾರಂಟಿ ಇಲ್ಲ. ಪ್ರಾಬ್ಲಮ್ ಆಗಿರೋದಕ್ಕೆ ಏನು ಮಾಡೋಣ? ಏನಣ್ಣ ಇದಕ್ಕಿದ್ದಂಗೆ 60 ಚಿಲ್ಲರೆ ಇತ್ತು, ಇವಾಗ 69 ಆಯಿತು. 60ಇಂದ ಇವಾಗ 75 ಮಾಡಿದ್ದಾರೆ. ಈ ಥರ ಅದರ ಆಟೋ ಡ್ರೈವರ್ಗಳು ಏನು ಮಾಡೋಕ್ಕಾಗತ್ತೆ ಹೇಳಿ? ಇದಕ್ಕೆಲ್ಲ ಏನು ಮಾಡಬೇಕಂತ ಒಂದು ಗೊತ್ತಾಗ್ತಾಯಿಲ್ಲ. ಎಲ್ಲ ನೀವು ಮಾಡ್ತಾರೆ ಏನೇನೋ ಮೀಡಿಯಾದವರು ಅವರು ಇವರೆಲ್ಲ ಒಂದು ಸ್ವಲ್ಪ ದಾರಿ ತೋರಿಸ್ಬೇಕಷ್ಟೆ. ಏನು ಮಾಡೋಕ್ಕಾಗಲ್ಲ, ಕಷ್ಟ ಇದೆ ನೋಡಿ. ಜೀವನ ನಮ್ಗೆ ಬಿಸ್ನೆಸ್ ಇಲ್ದ್ರೆ ಬಂದು ಸುಮ್ಮನೆ ಕೂತಿದ್ದೀವಿ. ಬಿಸ್ನೆಸ್ ಇಲ್ಲ, ಏನು ಮಾಡೋಣ? ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಸಿಕ್ಕಾಪಟ್ಟೆ ಕಷ್ಟ ಅಂದರೆ ಒಂದೊಂದು ಬಂಕಲ್ಲಿ ಇರೋದು ಇನ್ನೊಂದು ಬಂಕಲ್ಲಿ ಇರೋಲ್ಲ ರೇಟು. ಇವ್ರು ಏನು ಮಾಡ್ತಾರೆ, ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾವ್ರೆ. ಒಂಥರ ಬೇಕಾ ಹಾಕ್ಸಿಕ, ಬೇಡವಾ ಬಿಟ್ಟಾಕು ಆ ಥರ. ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ, ನಾವು ಹೋಗಿ ಬಂಕಲ್ಲಿ ಕ್ಯೂ ನಿಲ್ಸಿರ್ತಾರೆ, ಸುಮ್ಮನೆ ಬೇಕಂತ ನಿಲ್ಸಿರ್ತಾರೆ, ಪ್ರೆಷರ್ ಕೊಡೋಲ್ಲ. ಏರ್ ಬಿಡ್ತಾರೋ ಗ್ಯಾಸ್ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲೇ ನಮಗೆ ಟ್ಯಾಂಕ್ ಅಂತ ಫುಲ್ ಅಂತ ತೋರಿಸತ್ತೆ. ಆಯ್ತು ಅಂದ್ಬಿಟ್ಟು ನಾವು ದುಡ್ಡು ಕೊಟ್ಟು ಬರ್ತೀವಿ. ಆ ಥರ ಫ್ರಾಡ್ಗಳು ಸಿಕ್ಕಾಬಿಟ್ಟೆ ನಡೀತಾವೆ ಬಾಸ್, ಸಿಕ್ಕಾಬಿಟ್ಟೆ ಫ್ರಾಡು. ಈಗ ಒಂದು ಏನೋ ಮಹಾಯುದ್ಧ ಅಂತ ಅಲ್ಲಿ ಮಾಡ್ತಾವ್ರು, ಅವ್ರು ಯಾರೋ ಮಾಡ್ತಿರೋರು ಬೇರೆಯವರು. ಇಲ್ಲಿ ನಮ್ಮವರು ಆಲ್ರೆಡಿ ಸಿದ್ಧಾಗ್ಬಿಟ್ಟವ್ರು ಇವರು ತಿನ್ನೋಕ್ಕೆ. ಈ ಸರ್ಕಾರನೇ ವೇಸ್ಟ್ ಸರ್ಕಾರ ಸರ್, ಇದು ವೇಸ್ಟ್ ಸರ್ಕಾರ. ಇಂಥ ತುಕಾಲಿ ಸರ್ಕಾರ ಜೀವನದ ನಾನು ಹೆಚ್ಚು ಕಮ್ಮಿ 8-9 ಎಲೆಕ್ಷನ್ ಮಾಡಿದ್ದೀನಿ, ಓಟ್ ಹಾಕಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಇಷ್ಟೊಂದು ವರ್ಸ್ಟ್ ಸರ್ಕಾರ ನಾನು ಜೀವನದಾಗ ನೋಡಿಲ್ಲ. ಈ ಸರ್ಕಾರ ತೊಲಗಬೇಕು, ನಾವು ಉದ್ಧಾರ ಆಗಬೇಕು. ಅದ್ರಾಗೂ ನಮ್ಮ ಆಟೋದವ್ರೆ ಬೇರೆ ನೀವು ಇದು ಮಾಡ್ತಾಯಿದ್ದೀರಾ, ಎಂಟ್ರಿ ಮಾಡ್ತಾಯಿದ್ದೀರಾ. ನೀವ್ರನ್ನ ಹೇಳ್ತೀನಿ ಕೇಳ್ರಿ, ಆಟೋದ ರೊಟ್ಟಿ ಮೇಲೆ ಎಲ್ಲರೂ ಹೊಡೆಯೋಕ್ಕೆ ಸಿದ್ಧವಾಗ್ಯವ್ರೆ. ಪೊಲೀಸಿಂದ ಹಿಡಿದು ಎಲ್ಲ ಒಂದಿಂದ ಪ್ರತಿಯೊಬ್ಬರು ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಆಟೋದವ್ರನ್ನ ತೊಳಿಬೇಕು, ಯಾಕೆ ನಾವು 4 ಕಾಸು ಕೈ ತುಂಬ ನೋಡ್ತೀವಲ್ವಾ, ಆ 4 ಕಾಸು ಮೇಲೆ ಕಣ್ಣು ನನ್ನ ಮಕ್ಕಳಿಗೆ. ಇಲ್ಲಿ ನೋಡಿ ನಿಲ್ಸಿದ್ದೀವಾ, ಇನ್ನು 10 ನಿಮಿಷ ತಾಡ್ರಿ, ನೀವು ಇಲ್ಲೇ ರೀ, ಒಬ್ಬ ಪೊಲೀಸ್ ಬರ್ತಾನೆ ಇವಾಗ, ಗಾಡಿ ಆಯ್ತು ಅಂತ. ನಾವೇನು ಸರ್ ಈ ಜಾಗ ಹೊತ್ಕೊಂಡು ಹೋಗ್ತೀವ? ಏನು ಇಲ್ಲವಲ್ಲ, ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. 5-10 ನಿಮಿಷ ನಿಲ್ಲಿಸ್ತೀವಿ ಅಷ್ಟೇ. ಅದಕ್ಕೂ ನೆಮ್ಮದಿ ಇಲ್ಲ, ದುಡ್ಕೊಂಡು ತಿನ್ನೋಕ್ಕೂ ನೆಮ್ಮದಿ ಇಲ್ಲ. ಆ ಥರ ಹಿಂಸೆ ಕೊಡ್ತಾರೆ. ಗ್ಯಾಸು CNG ನಮಗೆ ಸಿಗ್ತಾ ಇಲ್ಲ ಸರಿಗೆ. ಅದು ಬಂದರೆ ಪ್ರೆಷರ್ ಇಲ್ಲ, ಆ ಪೊಸಿಷನಲ್ಲಿ ಐತೆ. ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಇವಾಗ ಹೆಂಗಾಗ್ತಾಯಿದೆ LPG ಎಲ್ಲ? LPG ನಮ್ಮದು LPG ಎಲ್ಲ ಈ ನೆನ್ನೆ ಎಲ್ಲ ಕ್ಲೋಸ್ ಆಗಿತ್ತು, ಇವತ್ತೇನು ಓಪನ್ ಆಗೈತೆ. ಹಂಗಿರೋ ಟೈಮಲ್ಲಿ ನಾವು ಹೆಂಗಂತ ಹೇಳೋಕ್ಕಾಗಿಲ್ಲ. ಇನ್ನೂ ಒಂದು ಮುಂದಕ್ಕೆ ಗೊತ್ತಾಗುತ್ತೆ ಏನಂತ. ಥರ ಸರ್ ಕಷ್ಟ ಆಗ್ತಾಯಿದೆ. ಇಲ್ಲ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಭಾರಿ ಲಾಸ್. ಏನು ಹೇಳೋಣ ಸರ್, ಬಾಡಿಗೆನೂ ಇಲ್ಲ, ಅದು ಇಲ್ಲ.
ಸ್ಟಾಕು ಬರ್ತಾಯಿಲ್ಲ ಸರ್. ಸ್ಟಾಕ್ ಬರ್ತಾ ಇರೋದ್ರಿಂದ ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆಗಿದ್ದರಿಂದ ಆಟೋಗಳು ಯಾವ ಬರ್ತಾಯಿಲ್ಲ, ಸಮಸ್ಯೆ ಆಗಿದೆ ಸರ್. ಸ್ಟಾಕ್ ಯಾವುದು ಬರ್ತಾಯಿಲ್ಲ ಸರ್. ರೇಟ್ ಜಾಸ್ತಿ ಆಗಿದೆ ಸರ್. ನಿನ್ನೆ ಮೊನ್ನೆ 60 ಚಿಲ್ಲರೆ ಇತ್ತು, ಇವತ್ತು 80 ರೂಪಾಯಿ ಆಗಿದೆ. ಸ್ಟಾಕ್ ಇಲ್ಲ ಸರ್. ಜಾಸ್ತಿ ಆಗುತ್ತಾ? ಅದೇ ಸ್ಟಾಕ್ ಬಂದಿಲ್ಲ ಅಂದರೆ ಆಗ್ಬೋದು ಸರ್, ಜಾಸ್ತಿ ಆಗುತ್ತೆ. ಯಾವಾಗಿಂದ ಖಾಲಿ ಆಗಿದೆ? ನಮ್ದು ಇವಾಗ ಖಾಲಿ ಆಯ್ತು, ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು. ಹಾಫ್ ಆನ್ ಅವರ್ ಆಯಿತು ಖಾಲಿ. ಹಾಂ ಇತ್ತು ಸರ್, ಈಗ ಇಲ್ಲಿ ತನಕ ಇತ್ತು. ಮೊನ್ನೆ ಒಂದು 2 ದಿನ ಕ್ಲೋಸ್ ಮಾಡಿದ್ವಿ, ಇವತ್ತು ಮತ್ತೆ ಆಯಿತು. ಏನು ರಾಜ್ಯದಲ್ಲಿ ಏನು ಸಿಲಿಂಡ್ರ್ ಕಮರ್ಷಿಯಲ್ ಸಿಲಿಂಡ್ರ್ ಮತ್ತು LPG ಕೊರತೆ ಈಗೇನು ಅಭಾವ ಉಂಟಾಗಿರುವಂಥದ್ದು ಸಾಕಷ್ಟು ಒಂದು ರಾಜಧಾನಿಯಲ್ಲಿ ಕೂಡ ಒಂದು ಬಿಕ್ಕಟ್ಟು ಎದುರಾಗಿದೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಏನಂತಂದರೆ ಈ ಗೋ ಗ್ಯಾಸ್ ಇದು ಇಲ್ಲಿ ದಿನನಿತ್ಯ ಆಗಿ ಸಾವಿರಾರು ಆಟೋಗಳು ಬರ್ತದೆ. ಏನು ಭಾರತದ ಒಂದು ಇರಾನ್ ಅನುಮತಿ ನೀಡುವ ಮೂಲಕ ಇಂಧನ ಕ್ಷೇತ್ರದಲ್ಲಿ ಭಾರಿ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿತ್ತು. ರಾಜಧಾನಿಯಲ್ಲೂ ಕೂಡ ಸೇರಿದಂತೆ ಒಂದು ಬಹುಪಾಲು ಕಡೆ ಈಗಾಗಲೇ ನೆನ್ನೆ ಇತ್ತು, ಆಮೇಲೆ ಶುಕ್ರವಾರ ಇವತ್ತು ಕೂಡ ವಾಣಿಜ್ಯ ಸಿಲಿಂಡರ್ ಮತ್ತು LPG ಈಗ ಕೃತಕವಾಗಿ ಅಭಾವ ಆಗಿದೆ. ಇವತ್ತು ಶುಕ್ರವಾರ ಅತಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಈಗಾಗಲೇ ಸದ್ದು ಮಾಡಲು ಆರಂಭಿಸಿದೆ. ಬೆಂಗಳೂರಿನ ಒಂದು ಅಕ್ಕಪಕ್ಕದಲ್ಲಿ ಗಮನಿಸ್ತಾ ಇರ್ಬೋದು. ನಾವು ಇವಾಗ ಯಶವಂತಪುರದಲ್ಲಿದ್ದೀವಿ, ಗಮನಿಸ್ತಾ ಇರ್ಬೋದು ಎಲ್ಲ 3 ಬಂಕ್ಗಳಿದೆ. ಈ 3 ಬಂಕ್ಗಳು ಕೂಡ ಈಗಾಗಲೇ ಖಾಲಿ ಹೊಡಿತಾ ಇದೆ. ಹಲವು ಭಾಗಗಳಲ್ಲೂ ಕೂಡ ಗ್ಯಾಸ್ನ ಒಂದು ಅಭಾವ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಆಟೋದವರು ಕೂಡ ಈಗಾಗಲೇ ರೀಫಿಲ್ನ ಒಂದು ಗ್ಯಾಸ್ನ ಫಿಲ್ಲನ್ನು ಮಾಡಿಸ್ತಾ ಇದ್ದಾರೆ. ಅವ್ರನ್ನ ನೇರವಾಗಿ ನಾನು ಇಲ್ಲಿ ಮಾತನಾಡಿಸಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾವ ರೀತಿ ಅಭಾವ ಆಗಿದೆ, ಏನಾಗಿದೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ತೊಂದರೆ ಆಗಿದೆ ಅನ್ನುವಂಥದ್ದು ಅವ್ರನ್ನ ನಾನು ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಈಗ LPG ಪ್ರಾಬ್ಲಮ್ ಆಗ್ತಾ ಇದೆಯಾ? ಸರ್ LPG ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಗಾಡಿಗಳೆಲ್ಲ ಓಡೋಕ್ಕೆ ತುಂಬ ತೊಂದರೆ ಆಗಿದೆ. CNGನೂ ತುಂಬ ಪ್ರಾಬ್ಲಮಲ್ಲಿದೆ. ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ರೈಟ್ಗಳು ನೋಡಿದ್ರೆ ಬಂಕ್ಗಳೆಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ. ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. LPG ಅವ್ರು ಆಟೋ ಇಕ್ಕಿರೋರ್ದು ಕತೆ ಏನಂತಲೂ ಗೊತ್ತಿಲ್ಲ. ಆಮೇಲೆ ಮನೆ ಗ್ಯಾಸು ಸಿಗ್ತಾಯಿಲ್ಲ, ತುಂಬ ತೊಂದರೆ ಇದ್ದಿದೆ. ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಸರ್. ಅಲ್ಲ ರೇಟ್ ಏನಾದರೂ ಜಾಸ್ತಿ ಆಗಿದೆಯಾ? ಒಂದೊಂದು ಬಂಕಲ್ಲಿ ಜಾಸ್ತಿ ಇದೆ, ಒಂದೊಂದು ಬಂಕಲ್ಲಿ ಕಮ್ಮಿ ಇದೆ. ಜಾಸ್ತಿ ಮಾಡೋರದ್ದು ಅವ್ರಿಗೆ ಗೊತ್ತಲ್ಲ, ಡಿಮ್ಯಾಂಡ್ ಬಂದಾಗ ಜಾಸ್ತಿ ಮಾಡ್ಕೊತಾರೆ, ಕಮ್ಮಿ ಇದ್ದಾಗ ಕಮ್ಮಿ. ಏನು ಮಾಡೋಕ್ಕಾಗಲ್ಲ ಸರ್ ಪರಿಸ್ಥಿತಿ. ನಾವು ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು ದುಡಿಬೇಕಂದ್ರೆ. ಅಲ್ಲ ನಿಮಗೆ ಬಾಡಿಗೆ ಎಲ್ಲ ಹೆಂಗಿದೆ? ಬಾಡಿಗೆ ಸಿಗ್ತಾ ಇದೆ? ಇದು ರೇಟ್ ಜಾಸ್ತಿ ಆಗಿದೆ, ಇದು ಅಭಾವ ಆಗಿದೆ, LPG ಸಿಗ್ತಾ ಇಲ್ಲ. ಬಾಡಿಗೆ ಹೇಗಿದೆ ನಿಮಗೆಲ್ಲ? ಬಾಡಿಗೆನೂ ತುಂಬ ಕಮ್ಮಿ ಸರ್. ಎಲ್ಲ ಓಲಾ ಉಬರು ಏನು ಬಿಸ್ನೆಸ್ ಇಲ್ಲ. ಜನ ನೋಡೋದು ತುಂಬ ಜಾಸ್ತಿ ಆಗ್ಬಿಟ್ಟವ್ರೆ. ಇಲ್ಲಿ ನೋಡಿದ್ರೆ ಗ್ಯಾಸ್ಗಳ ರೇಟ್ಗಳು ಜಾಸ್ತಿ. ಏನು ಮಾಡೋದು ಗೊತ್ತಾಯ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೋ. ನೋಡಿ ಅವರು ದಿನನಿತ್ಯವಾಗಿ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಾಡಿಗೆನೂ ಕೂಡ ಸಿಗ್ತಾ ಇಲ್ಲ, LPG ದರವೂ ಕೂಡ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಗಮನಿಸ್ಬೋದು ಇನ್ನೊಬ್ಬರು ಕೂಡ ಆಟೋದ ಒಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋದು. ಯಾವ ರೀತಿ ತೊಂದರೆ ಆಗಿದೆ, ರೇಟ್ ಜಾಸ್ತಿ ಆಗಿದೆ ಅಂತ ಕೇಳ್ತಾ ಹೋಗೋಣ. ಯುದ್ಧದಿಂದ ಎಫೆಕ್ಟಿಂದ LPG ರೇಟ್ ಜಾಸ್ತಿ ಆಗಿದೆ, ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ನಿಮಗೆ? ಎಲ್ಲ ಬಂಕಲ್ಲಿ ಜಾಸ್ತಿ ಆಗೈತೆ ಸರ್. ಈ ಬಂಕಲ್ಲಿ ಮಾಡಿಲ್ಲ ಪಾಪ ಅವರು, ಕರೆಕ್ಟಾಗಿ ಕೊಡ್ತಾವ್ರೆ. ಬೇರೆ ಬಂಕ್ಗಳೆಲ್ಲ 120 130ಕ್ಕೆಲ್ಲ ಹಾಕ್ಸಿದ್ವಿ. ಈ ಬಂಕವ್ರು ಏನು 90 ರೂಪಾಯಿ ಚಿಲ್ಲರೆ ಐತೆ 90 ರೂಪಾಯಿಗೆ ಕೊಡ್ತಾವೆ. ಬೇರೆಯವರೆಲ್ಲ ಕಳ್ಳರು ಪಾಪ, ಎಲ್ಲಿ ಒಳ್ಳೆಯವರು ಅವರೇ. ಅಲ್ಲ ನಿಮಗೆ ಯಾವ ರೀತಿಯಾಗಿ ಕಷ್ಟ ಆಗ್ತಾ ಇದೆ? ಅದೇ ಸರ್, ಯುದ್ಧದಿಂದನೇ ಕಷ್ಟ ಆಯ್ತಾರದು. CNG ಪ್ರಾಬ್ಲಮ್ಮು, ಸರಿಯಾಗಿ ಸಪ್ಲೈ ಆಯ್ತಾಯಿಲ್ಲ ಅಷ್ಟೇ ಸರ್. ಸಪ್ಲೈ ಆದ್ರೂ ಕೂಡ ನಿಮಗೆ ಈಗ ಬಾಡಿಗೆಗಳು ಹೇಗೆ ಅಂತ ಬಿಸಿಲಲ್ಲಿ? ಈ ರ್ಯಾಪಿಡೋ ಬಿಟ್ಬಿಟ್ಟು ಬಾಡಿಗೆನೇ ಇಲ್ಲ, ಬೋಣಿನೇ ಮಾಡಿಲ್ಲ. ಇವಾಗ ಬಂದಿದ್ದೀವಿ ನೋಡಿ, ಬೆಳಗ್ಗೆಯಿಂದ ಏನೂ ಹೊಡೆದಿಲ್ಲ, ಇವಾಗ ಬಂದಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ರ್ಯಾಪಿಡೋಯಿಂದನೇ ಕಷ್ಟ ಆಯ್ತಾರ, ಬೈಕ್ ಟ್ಯಾಕ್ಸಿಯಿಂದನೇ ಕಷ್ಟ. ಆಟೋ ಚಾಲಕನ ಮಾತಾಗಿರುವಂಥದ್ದು ಏನಂತಂದರೆ ಅವ್ರಿಗೆ ಈ ಒಂದು ಯುದ್ಧದಿಂದ LPG ದರವು ಕೂಡ ರೇಟ್ ಜಾಸ್ತಿ ಆಗಿದೆ. ಈ ಬಂಕ್ನಲ್ಲಿ ಕೂಡ ಒಂದೇ ರೇಟ್ನಲ್ಲಿ ಕೊಡ್ತಾ ಇದ್ದಾರೆ, ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಕೆಲವೊಂದಿಷ್ಟು ಅಭಾವ ಆಗಿದ್ದರಿಂದ ಸಹಜವಾಗಿಯೂ ಕೂಡ ಬಿಸಿ ತಟ್ಟುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಈ CNGಯಲ್ಲಿ ನೋಡ್ತಾ ಇರ್ಬೋದು, ಇದು CNG. ಅದರ ಪಕ್ಕದಲ್ಲಿ ಇನ್ನೂ ಒಂದಿದೆ, ಅದರ ಪಕ್ಕದಲ್ಲಿ ನೀವು ಗಮನಿಸ್ತಾರೆ, ಅದರ ಪಕ್ಕದಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಇವಾಗಲೇ ಖಾಲಿ ಆಗಿದೆ ಅನ್ನುವಂಥದ್ದನ್ನ ಬೋರ್ಡ್ ಹಾಕಿದ್ದಾರೆ. ಆಮೇಲೆ ಅದರ ಎದುರುಗಡೆನೂ ಕೂಡ ನೀವು ಗಮನಿಸ್ತಾ ಇದ್ರು ಸೂಪರ್ ಗ್ಯಾಸ್ ಅಂತ ಇದೆ. ಅಲ್ಲೂ ಕೂಡ ಒಂದೇ ಜಾಗದ ಯಶವಂತಪುರದ ಮುಖ್ಯ ರಸ್ತೆಯಲ್ಲಿ ಒಂದೇ ಜಾಗದಲ್ಲಿ 3 ಒಂದು LPG ಸ್ಟೇಷನ್ಸ್ಗಳಿದೆ. ಆ ಸ್ಟೇಷನ್ಗಳಲ್ಲಿ ಒಂದು LPG ಸ್ಟೇಷನ್ಸ್ ಖಾಲಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಭಾವ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗ್ತಂತಾರೆ. ಯಾಕಂತಂದರೆ ಸಾಕಷ್ಟು ಈಗಾಗಲೇ ಜನರು ಹೈರಾಣಾಗಿದ್ದಾರೆ. ಆ ಒಂದು ಯುದ್ಧದ ಒಂದು ಕಾರ್ಮೋಡದ ಒಂದು ಬಿಸಿಯಿಂದ ತತ್ತರಿಸಿ ಹೋಗಿದ್ದ ಜನ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಬಿಸಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.